ಸಂದರ್ಭದಲ್ಲೇ ಮಾತ್ರ ಶೋಧಿಸಿಕೊಂಡ ಪರಿಭಾಷೆಯಾದು ಅನ್ನುವ ಪ್ರಶ್ನೆಗಳು ಕೂಡ ನಾವು ಕೇಳ್ಕೋಬೇಕಾಗತ್ತೆ. ಹಾಗೆ ನೋಡೋದಾದ್ರೆ ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯ ನಡಿಗೆಯೇ ಅದು ಪ್ರಗತಿಶೀಲತೆಯಿಂದ ಕೂಡಿರುವಂತಹದ್ದು, ಪ್ರಗತಿಶೀಲತೆಯ ಕಡೆಗಿನ ಪಯಣವೇ ಆಗಿದೆ ಅನ್ನೋದನ್ನ ತಾವೆಲ್ಲರೂ ಕಂಡಿದ್ದೀರಿ ಅಂತ. ಕವಿರಾಜ ಮಾರ್ಗದ ಕಸವರವೆಂಬುದು ನೆರೆಸೈರಿಸಲಾರ್ಪಡೆ ಪರಧರ್ಮಮಂ ಪರವಿಚಾರಮಂ ಅನ್ನುವ ಮಾತಿನಿಂದ ಮೊದಲುಗೊಂಡು, ಹಾಗೆಯೇ ಮನುಷ್ಯ ಜಾತಿ ತಾನೊಂದೆವಲಂ ಇವನಾರವ ಎನ್ನದಿರಯ್ಯ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅನ್ನುವ ಮಾತುಗಳಿಂದ ಸಂಬಂಧ ಅನ್ನೋದು ದೊಡ್ಡದುಕನ ಅನ್ನುವವರೆಗಿನ ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯನ್ನ ನಾವು ಗಮನಿಸುತ್ತಾ ಬಂದರೆ ಅದರ ಒಟ್ಟು ಪ್ರಗತಿಶೀಲತೆಯ ಸ್ವರೂಪಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ಈ ಹೊತ್ತಿನಲ್ಲಿ ಪ್ರಗತಿಶೀಲತೆ ಅನ್ನುವ ತಾತ್ವಿಕತೆಯನ್ನು ಕುರಿತು ಮಾತನಾಡುವ ಜರೂರು ಏನಿದೆ ಅನ್ನುವ ಪ್ರಶ್ನೆಗಳನ್ನು ಕೇಳಿಕೊಂಡಾಗ, ಪ್ರಗತಿಶೀಲತೆ, ಪ್ರಗತಿಪರತೆ ಅಥವಾ ನಾವು ಯಾವುದನ್ನ ಪ್ರೋಗ್ರೆಸಿವ್ ಅಥವಾ ಸೆಕ್ಯುಲರ್ ಅಂತ ನಾವು ಯಾವುದನ್ನ ಕರಿತಾ ಇದ್ದೀವಿ, ಅಥವಾ ಪ್ರಗತಿಪರರು ಅನ್ನುವ ಪರಿಭಾಷೆ ಪರಿಕಲ್ಪನೆಗಳನ್ನು ಏನನ್ನ ಕರಿತಾ ಇದ್ದೀವಿ, ಅದು ನಮ್ಮ ಈ ಸಂದರ್ಭದಲ್ಲಿ ಈ ಎಲ್ಲ ಪರಿಕಲ್ಪನೆ ಪರಿಭಾಷೆಗಳು ಒಂದರ್ಥದಲ್ಲಿ ಬಹಿಷ್ಕರಿಸಲ್ಪಡುತ್ತಿರುವ ಸಂದರ್ಭ ಇದು ಅಂತ. ನಗರ ನಕ್ಸಲೈಟ್ಸ್ ಅಂತ ಕರೆದು ಗುರುತಿಸುತ್ತಿರುವಂತಹ ಸಂದರ್ಭದಲ್ಲಿ, ಇಂತಹ ಒಂದು ಸಂಕೀರ್ಣವಾದ ಸಂದರ್ಭದಲ್ಲಿ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯ ತಾತ್ವಿಕತೆಯನ್ನು ಕುರಿತು ನಾವು ಚರ್ಚಿಸುತ್ತಿರುವುದು ಹೆಚ್ಚು ಸೂಕ್ತ ಅಂತ ನನಗೆ ಅನಿಸುತ್ತೆ. ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಆಯಾಮದ ಕೇಂದ್ರ ಪ್ರಜ್ಞೆಯನ್ನ ನಾನು ಸ್ಥೂಲವಾಗಿ ಅದು ಮನುಷ್ಯ ಕೇಂದ್ರಿತ ಸಾಮಾಜಿಕತೆ ಅಂತ ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟು ಪ್ರಗತಿಶೀಲ ಆ ಕಾಲಘಟ್ಟದ ಒಟ್ಟು ಸಾಹಿತ್ಯದ ತಾತ್ವಿಕತೆಯ ಆಯಾಮವನ್ನ, ಅದರ ಕೇಂದ್ರ ಪ್ರಜ್ಞೆಯನ್ನು ನಾನು ಮನುಷ್ಯ ಕೇಂದ್ರಿತ ಸಾಮಾಜಿಕತೆಯ ನೆಲೆಯಲ್ಲಿ ಅದನ್ನು ಗುರುತಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಅದರ ಪ್ರಗತಿಶೀಲತೆಯ ಆ ಸಾಹಿತ್ಯ ಪರಂಪರೆಯ ತಾತ್ವಿಕತೆಯ ಆಯಾಮಗಳನ್ನು ನಾವು ಹೇಗೆ ಮತ್ತೆ ಅದನ್ನು ಗುರುತಿಸ್ಕೊಳ್ಬಹುದು ಅನ್ನೋದಾದರೆ, ಶ್ರಮಿಕ, ಶೋಷಿತ, ಮಹಿಳಾ ಪರವಾದ ಧ್ವನಿಯ ಒಳಗಡೆ, ಅದು ವ್ಯಕ್ತಪಡಿಸ್ತಾ ಇರ್ತಕ್ಕಂತಹ ಆ ಧ್ವನಿಯ ಒಳಗಡೆ ಸಾಮಾಜಿಕ ನ್ಯಾಯ ಮತ್ತು ಸಮಸಮಾಜದ ನಿಲುವನ್ನ ಪ್ರತಿಪಾದಿಸುವ ಅದರ ನಿಲುವಿನ ಸಂದರ್ಭದಲ್ಲಿ, ಭೂಮಿಯ ಹಕ್ಕಿನ ಪ್ರಶ್ನೆಗಳನ್ನು ಮಂಡಿಸುವ ಅದರ ವಿಧಾನದಲ್ಲಿ, ಹಾಗೆಯೇ ವ್ಯವಸ್ಥೆಯ ವಿರುದ್ಧದ, ವ್ಯವಸ್ಥೆ ಎಂದಾಗ ಅದರಲ್ಲಿ ಅನೇಕ ಮುಖಗಳು ಇರುತ್ತೆ, ವ್ಯವಸ್ಥೆಯ ವಿರುದ್ಧದ ಅದರ ಪ್ರತಿರೋಧದ ನೆಲೆಗಳಲ್ಲಿ, ಜೊತೆಗೆ ಬರಹ ಮತ್ತು ಬರಹಗಾರರಿಗಿರಬೇಕಾದ ಸಾಮಾಜಿಕ ಹೊಣೆಗಾರಿಕೆಯನ್ನು ಕುರಿತು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕುರಿತು ಮಾತನಾಡುವ ಅದರ ಚಿಂತನೆಯ ನೆಲೆಯಲ್ಲಿ, ಹಾಗೆಯೇ ಸಾಮಾಜಿಕ ಕಂದಾಚಾರಗಳನ್ನು, ಕರ್ಮ ಸಿದ್ಧಾಂತಗಳನ್ನು ಅದು ಪ್ರತಿರೋಧಿಸುವ ಪ್ರಶ್ನೆಗಳಲ್ಲಿ ನಾನು ಪ್ರಗತಿಶೀಲ ಸಾಹಿತ್ಯದ ಒಟ್ಟು ತಾತ್ವಿಕ ಆಯಾಮಗಳನ್ನು ಗುರುತಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೇನೆ ಅಂತ. ಕನ್ನಡದ ನವೋದಯ ಸಾಹಿತ್ಯ ಪಂಥದ ತರುವಾಯದಲ್ಲಿ ಗುರುತಿಸಲ್ಪಡ್ತಕ್ಕಂತಹ ಈ ಪ್ರಗತಿಶೀಲ ಸಾಹಿತ್ಯ ಪಂಥವು ಸಮಾಜ, ಸಮುದಾಯ ಮತ್ತೆ ವ್ಯಕ್ತಿನಿಷ್ಠ ಸೃಜನಶೀಲ ಸಾಹಿತ್ಯಕ ಚಿಂತನೆಯ ಪ್ರತಿಪಾದನೆಯ ಮೂಲಕ ತನ್ನ ತಾತ್ವಿಕ ನಿಲುವನ್ನ ಅದು ಮಂಡಿಸುತ್ತಾ ಬಂದಿರುವಂತಹದ್ದನ್ನು ನಾವು ಗಮನಿಸಬಹುದು. ಜೀವಕೇಂದ್ರಿತ ಪ್ರಗತಿಪರತೆಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತಹ ಪ್ರಗತಿಶೀಲ ಸಾಹಿತ್ಯವು ಒಂದರ್ಥದಲ್ಲಿ ನೊಂದವರ, ಅವಮಾನಿತರ, ಶ್ರಮಿಕರ ಪರ ದನಿಯಾಗುತ್ತಾ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳನ್ನು ತೀವ್ರವಾಗಿ ಪ್ರತಿಭಟಿಸುವ ಒಂದು ಧೋರಣೆಯನ್ನ ತನ್ನ ಒಳಗಡೆ ಅದು ಒದಗಿಸಿಕೊಳ್ತಾನೆ ಸಾಮುದಾಯಿಕ ಮತ್ತೆ ಸಾಮಾಜಿಕ ಹೊಣೆಗಾರಿಕೆಗಳನ್ನ, ಅದರ ಬದ್ಧತೆಗಳನ್ನ, ಸಾಹಿತ್ಯ ಮತ್ತು ಸಾಹಿತಿಗೆ ಇರಬೇಕಾದಂತಹ ಆ ಒಂದು ಬದ್ಧತೆಯ ಪ್ರಶ್ನೆಗಳನ್ನ ಕುರಿತು ಅದು ಮಾತನಾಡ್ತಾ ಹೋಗುತ್ತೆ ಅಂತ. ಬಹಳ ಮುಖ್ಯವಾಗಿ ಪ್ರಗತಿಶೀಲ ಸಾಹಿತ್ಯದ ಒಟ್ಟು ತಾತ್ವಿಕತೆಯನ್ನ ನಿರಂಜನ ಅವರ ನಾವು ಮನುಷ್ಯರು ಅನ್ನುವ ಒಂದು ನಾಟಕ ಇದೆ. ಆ ನಾಟಕದಲ್ಲಿ ಅದು ಶ್ರಮಿಕರ ಪರವಾದಂತಹ ಧೋರಣೆಯನ್ನ ಪ್ರತಿಪಾದಿಸುವ ಒಂದು ಬಹಳ ಮುಖ್ಯವಾದಂತಹ ಪಠ್ಯ. ನಾವು ಮನುಷ್ಯರು ಅನ್ನುವ ನಾಟಕದ ಒಳಗಡೆ ನಿರಂಜನ ಅವರು
ಆ ನಾಟಕದಲ್ಲಿ ಬರ್ತಕ್ಕಂಥ ಒಂದು ತಾಯಿ ಮತ್ತೆ ಮಗುವಿನ ಪಾತ್ರ. ಆ ತಾಯಿ ರುಕ್ಕು ತನ್ನ ಮಗನಾದಂಥ ಕಿಟ್ಟು ಅವರಿಬ್ಬರು ಸೇರಿ ಒಂದು ಹಾಡನ್ನ ಹಾಡ್ತಾರ ಆ ನಾಟಕದ ಒಳಗಡೆ. ಬಹುಶಃ ಆ ನಾಟಕದಲ್ಲಿನ ತಾಯಿ ಮಗು ಆಡುವ ಆ ಹಾಡಿನ ಒಳಗಡೆ ನಾನು ಒಟ್ಟು ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯನ್ನ ಗುರುತಿಸ್ಕೊಳ್ಬಹುದು ಸಾಂಕೇತಿಕವಾಗಿ, ಸೂಚ್ಯವಾಗಿ ಅಂತ ನನಗನ್ಸುತ್ತೆ. ಆ ಹಾಡು ಹೀಗಿದೆ: ಊರಿನಲ್ಲಿ ದುಡಿವ ನಮಗೆ ಹೊಟ್ಟೆಗಿಲ್ಲದಾಗಿದೆ, ಊರ ಹಂಚು ಮಾಡುವೆಮಗೆ ಮನೆಯೇ ಇಲ್ಲವಾಗಿದೆ, ದುಡಿಯುವುದೊಂದೇ ಗೊತ್ತು ನಮಗೆ ನಮ್ಮ ಬೆವರ ಫಲವನು, ದುಡಿಯದೆಯೇ ಕುಡಿದು ತಿಂಬ ಜಡಧನಿಕನು ಸುಲಿವನು, ನಮ್ಮದು ಹೊಲ ನಮ್ಮದು ನೆಲ ನಮ್ಮದಿಡೀ ರಾಜ್ಯವು, ನಮ್ಮದನ್ನು ನಾವು ಪಡೆಯ ನಮಗೆ ಯಾರ ವ್ಯಾಜ್ಯವು, ಊರ ಸುಲಿವ ಚೋರತನದ ಪಾರುಪತ್ಯ ಈಗಿದೆ, ಊರಿಗಿಲ್ಲ ಸುಖವು ಇದನು ವೀರತನದಿ ನೀಗದೆ, ಬನ್ನಿರಣ್ಣಗಳಿರ ದುಡಿವ ಜನಗಳೆಲ್ಲ ಈಗಲೇ, ಬನ್ನಿರೆಮ್ಮ ರಾಜ್ಯ ಭಾರ ಸ್ಥಾಪಿಸಲ್ಕೆ ಬೇಗನೆ ಅಂತ ಈ ಹಾಡನ್ನ ಹಾಡ್ತಾರೆ. ಬಹುಶಃ ನನಗೆ ಈ ನಾವು ಮನುಷ್ಯರು ಅನ್ನುವ ನಾಟಕದ ಒಳಗಡೆ ತಾಯಿ ಮಗನ ಮೂಲಕ ನಿರಂಜನರು ಹಾಡಿಸಿರುವ ಈ ಪದದ ಧ್ವನಿಯ ಒಳಗಡೆನೆ, ಅದು ವಾಚ್ಯಾರ್ಥ ಅಂತನೋ ಸೂಚ್ಯಾರ್ಥ ಅಂತನೋ ನಾವು ಯೋಚನೆ ಮಾಡ್ತಾ ಆ ಧ್ವನಿಯ ಒಳಗಡೆ ಇರಬಹುದಾದ ಆ ಪ್ರಗತಿಶೀಲ ಸಾಹಿತ್ಯದ ಒಟ್ಟು ತಾತ್ವಿಕತೆಯನ್ನ ನಾವು ಗ್ರಹಿಸ್ಕೊಳ್ಬಹುದೇನೋ ಅಂತ ಅನ್ಸುತ್ತೆ. ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ಆಯಾಮಗಳನ್ನ ನಾವು, ಅದು ಬಹಳ ವಿಸ್ತಾರವಾದಂತಹ ಸಾಹಿತ್ಯ ಪರಂಪರೆ ಆಗಿರೋದ್ರಿಂದ ಸೂಚ್ಯವಾಗಿ ನಾವು ಆನಾಕುರು ಮತ್ತೆ ನಿರಂಜನ ಅವರು ಬರೆದಿರುವಂತಹ ಎರಡು ಲೇಖನದ ಹಿನ್ನೆಲೆಯಲ್ಲಿ ಅದನ್ನ ಗುರುತಿಸ್ಕೊಳ್ಬಹುದು. ಅಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ಆಯಾಮದ ಮಿತಿ ಮೌಲ್ಯಗಳನ್ನ, ಅದರ ಮಿತಿಗಳನ್ನು ಮತ್ತೆ ಮೌಲ್ಯಗಳನ್ನ ತುಂಬಾ ಸೂಕ್ಷ್ಮವಾಗಿ, ಬಹಳ ಪಾರದರ್ಶಕವಾಗಿ, ವಸ್ತುನಿಷ್ಠವಾಗಿ, ಪ್ರಾಮಾಣಿಕವಾಗಿ ಬಹಳ ಚರ್ಚೆ ಮಾಡಿರುವಂತಹದನ್ನ ನಾವು ಗಮನಿಸ್ತೀವಿ. ಆನಾಕುರು ಅವರ ಸಾಹಿತ್ಯ ಮತ್ತು ಯುಗಧರ್ಮ ಹಾಗೂ ವಿಮರ್ಶಕನ ಹಾದಿ ಎನ್ನುವಂತ ಲೇಖನ ಇರಬಹುದು, ನಿರಂಜನ ಅವರ ಪ್ರಗತಿಶೀಲ ಸಾಹಿತ್ಯ ಗೊತ್ತು ಗುರಿ ಎನ್ನುವಂತಹ ಲೇಖನ ಇರಬಹುದು. ಈ ಎರಡೂ ಲೇಖನಗಳನ್ನ ನಾವು ಸೂಕ್ಷ್ಮವಾಗಿ ಈ ವಿಷಯದ ಹಿನ್ನೆಲೆಯಲ್ಲಿ ಗಮನಿಸಿದ್ದೇ ಆದ್ರೆ, ಪ್ರಗತಿಶೀಲ ಸಾಹಿತ್ಯದ ಒಟ್ಟು ತಾತ್ವಿಕತೆಯ ಆಯಾಮ ಏನು, ಅದರ ಮಿತಿಗಳೇನು, ಅದರ ದೌರ್ಬಲ್ಯಗಳೇನು, ಅದು ಪ್ರತಿಪಾದಿಸಿದ ಮೌಲ್ಯಗಳೆಂತಹದ್ದು ಅನ್ನುವಂತ ಒಂದು ಸ್ಪಷ್ಟವಾದ ಚಿತ್ರಣ ನಮಗೆ ಸಿಗ್ತಾ ಹೋಗುತ್ತೆ. ಆನಾಕುರು ಅವರು ತಮ್ಮ ಸಾಹಿತ್ಯ ಮತ್ತು ಯುಗಧರ್ಮ ಹಾಗೂ ವಿಮರ್ಶಕನ ಹಾದಿ ಎನ್ನುವ ಲೇಖನದ ಒಳಗಡೆ ಪ್ರಾಚೀನ ಕನ್ನಡ ಸಾಹಿತ್ಯ ಪರಂಪರೆಯ ಧೋರಣೆಯನ್ನ ನಿಕಷಕ್ಕೆ ಒಡ್ಡುತ್ತಲೇ ಜನವಿರೋಧಿಯಾದಂತಹ ಪ್ರಭುತ್ವವನ್ನೋ, ದೈವದ ಪರಿಕಲ್ಪನೆಯನ್ನೋ, ಬಂಡವಾಳಶಾಹಿ ಧೋರಣೆಯನ್ನ ತೀವ್ರವಾಗಿ ಖಂಡಿಸುವಂತಹ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಆಳದಲ್ಲಿರ್ತಕ್ಕಂತಹ ವೈಚಾರಿಕತೆಯನ್ನ ಗುರುತಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಆ ವೈಚಾರಿಕತೆಯು ಗೋಳಿನ ದುರಂತದ ಜೀವನ ಕಥೆಗೆ ಕನ್ನಡಿಯಾಗಬೇಕು, ಕನ್ನಡಿಯಾಗುತ್ತಲೇ ಆ ಗೋಳಿನ ದುರಂತದ ಜೀವನ ಕಥೆಗೆ ಕಾರಣವಾಗಿರ್ತಕ್ಕಂತಹ ಸಂಗತಿಗಳನ್ನ ಹುಡುಕುವ, ಅದರ ಪರಿಹಾರದ ಸಾಧ್ಯತೆಗಳನ್ನ ಶೋಧಿಸುವ ಪ್ರಯತ್ನವನ್ನ ನಾವು ಈ ಸಾಹಿತ್ಯ ಪರಂಪರೆ ಮಾಡಬೇಕು ಅನ್ನುವಂಥ ನಿಲುವನ್ನ ಆನಾಕುರು ಅವರು ಮಂಡಿಸ್ತಾ ಹೋಗ್ತಾರೆ. ಪ್ರಭುತ್ವ, ದೈವ ಮತ್ತು ಕರ್ಮ ಸಿದ್ಧಾಂತದ ಪರಿಕಲ್ಪನೆಗಳು ಜನರನ್ನ ಹೇಗೆ ಶೋಷಣೆಗೆ ಒಳಪಡಿಸಿದ್ದಾವೆ ಅನ್ನೋದನ್ನ ಮಾತನಾಡ್ತಾ, ಮನುಷ್ಯನ ಬಾಳು ಶಾಶ್ವತ ಅಶಾಶ್ವತ ಎನ್ನುವ ಚರ್ಚೆಗಿಂತ ಮನುಷ್ಯನ ಬಾಳುವೆಯ ರೀತಿಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿ ಮನುಷ್ಯ ಬದುಕಬೇಕಾಗಿರುವ ರೀತಿಯ ಬಗೆಗಿನ ಚರ್ಚೆಗಳು ನಮಗೆ ಮುಖ್ಯವಾಗಬೇಕೇ ಹೊರತು ಮನುಷ್ಯನ ಬದುಕು ಶಾಶ್ವತವಾ ಅಥವಾ ಅಶಾಶ್ವತವಾ ಅನ್ನುವ ಚರ್ಚೆಗಿಂತಲೂ ಮಿಗಿಲಾದದ್ದು ಅದು ಅನ್ನುವ ಮಾತನ್ನ ಹೇಳ್ತಾರೆ. ಇಂತಹ ಶೋಧದ ಎಳೆಗಳನ್ನ ಇಟ್ಕೊಂಡು ನಾವು ಪ್ರಗತಿಶೀಲ ಪರಂಪರೆಯ ಕಾದಂಬರಿಗಳನ್ನ, ನಾಟಕವನ್ನ, ಕಥೆಗಳನ್ನ ನೀವು ಪ್ರವೇಶ ಮಾಡ್ತಾ ಹೋದ್ರೆ ನಮಗೆ ಅಲ್ಲಿ ಆ ತಾತ್ವಿಕತೆಯ ಬೇರೆ ಬೇರೆ ಆಯಾಮಗಳು ಸಿಗ್ತಾ ಹೋಗುತ್ತೆ. ಸಮಷ್ಟಿಯ ಪ್ರಜ್ಞೆಯ ಎಚ್ಚರದಿಂದ ಮಾತ್ರವೇ ಪ್ರಭುತ್ವದ ದಬ್ಬಾಳಿಕೆಯನ್ನ ಮಣಿಸಲಿಕ್ಕೆ ಸಾಧ್ಯವೆನ್ನುವ ಆನಾಕುರು ಅವರು ತಮ್ಮ ಲೇಖನದ ಒಳಗಡೆ ಈ ಮಾತನ್ನ ಮಂಡಿಸ್ತಾರೆ. ಬಹುಶಃ ಸಮಷ್ಟಿ ಪ್ರಜ್ಞೆಯ ಎಚ್ಚರವನ್ನ ಅಥವಾ ಪ್ರಶ್ನೆಯ ಹಕ್ಕೊತ್ತಾಯದ ನಿಲುವುಗಳನ್ನ ಪ್ರಗತಿಶೀಲ ಸಾಹಿತ್ಯದ ಪರಂಪರೆ ಅಥವಾ ಆ ಪಂಥ ಬಹಳ ಮುಖ್ಯವಾಗಿ ಪ್ರತಿಪಾದಿಸಿರುವಂತಹದನ್ನ ಅವರ ಒಟ್ಟು ಸೃಜನಶೀಲ ಸಾಹಿತ್ಯ ಪಠ್ಯಗಳನ್ನ ಗಮನಿಸಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ.
ಅನಕರು ಹೇಳೋದೇನೆಂದ್ರೆ, ಸಾಮೂಹಿಕ ದೃಷ್ಟಿಯು ಒಂದಿದೆ. ವ್ಯಕ್ತಿ ವ್ಯಕ್ತಿಯಾಗಿ ದುರ್ಬಲನಾಗಿರಬಹುದು, ಆದರೆ ಸಮೂಹದ ಒಂದಂಶವಾಗಿ ಅವನು ಸಮೂಹದಷ್ಟೇ ಸಶಕ್ತನಾಗುತ್ತಾನೆ. ಇಂದಿನ ಗಿರಣಿಯ ಕಾಮಗಾರ ವೈಯಕ್ತಿಕವಾಗಿ ತನ್ನ ಒಡೆಯನ ವಿರುದ್ಧ ಏನೂ ಮಾಡಲಾರ. ಒಡೆಯನ ಹಿಂದೆ ಧನಬಲವಿದೆ, ಅಧಿಕಾರ ಬಲವಿದೆ. ಆದರೆ ಗಿರಣಿ ಶ್ರಮಜೀವಿಗಳ ಸಂಘದ ಸದಸ್ಯನಾದ ಕಾಮಗಾರ ಒಡೆಯನ ದೌರ್ಜನ್ಯವನ್ನ ಎದುರಿಸಬಲ್ಲ. ಅವನ ಹಿಂದೆ ಇಡೀ ಶ್ರಮಜೀವಿ ವರ್ಗ ನಿಂತಿರುತ್ತದೆ ಅನ್ನೋದನ್ನ ಹೇಳ್ತಾರೆ. ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯನ್ನ ಕೇಂದ್ರವಾಗಿಟ್ಕೊಂಡೆ ನಮ್ಮ ಪ್ರತಿರೋಧದ ನೆಲೆಗಳನ್ನ, ವ್ಯವಸ್ಥೆಯ ವಿರುದ್ಧದ, ಕಂದಾಚಾರದ ವಿರುದ್ಧದ, ಅಸಮಾನತೆಯ ವಿರುದ್ಧದ ನಮ್ಮ ಪ್ರತಿರೋಧದ ನೆಲೆಗಳನ್ನ ಹೇಗೆ ಸಮಷ್ಟಿ ನೆಲೆಗಳಲ್ಲಿ ರೂಪಿಸಿಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ತಾತ್ವಿಕತೆಯ ನೆಲೆಯಲ್ಲೇ ಅನಕರು ಮಂಡಿಸುವಂತಹದ್ದನ್ನ ನಾವು ಗಮನಿಸ್ತೀವಿ. ಹಾಗೆ ಮುಂದುವರೆದು ಅನಕರು ಅವರು, ವಿಶ್ವ ಒಂದು ಕುಟುಂಬ, ಇದರಲ್ಲಿ ದುಡಿಯುವವರು ದುಡಿಸಿಕೊಳ್ಳುವವರು ಎನ್ನುವ ವಿಭೇದ ಇರಬಾರದು. ಎಲ್ಲರಿಗೂ ಸಮಾನ ಹಕ್ಕು ಬಾಧ್ಯತೆ, ಜೀವನಾನುಕೂಲವಿರಬೇಕು ಎನ್ನುವ ತತ್ವವನ್ನ ಕಾರ್ಲ್ ಮಾರ್ಕ್ಸ್ ಅಥವಾ ಮಾರ್ಕ್ಸ್ವಾದ ಏನ್ ಮಂಡಿಸುತ್ತೆ, ಆ ಮಾರ್ಕ್ಸ್ವಾದದ ಎಳೆಗಳನ್ನಿಟ್ಕೊಂಡೆ ಸಮಾಜವಾದಿ, ಸಮತಾವಾದಿ, ಮಾನವವಾದಿ ಚಿಂತನೆಯನ್ನ ಪ್ರಗತಿಶೀಲ ಸಾಹಿತ್ಯ ಹೇಗೆ ತನ್ನ ತಾತ್ವಿಕತೆಯ ಆಶಯವನ್ನಾಗಿಸಿಕೊಂಡಿದೆ ಅನ್ನೋದನ್ನ ಅನಕರು ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಪ್ರಗತಿಶೀಲ ಸಾಹಿತ್ಯದ ಒಟ್ಟು ತಾತ್ವಿಕತೆ ಅದು ಜೀವಕೇಂದ್ರಿತವಾದ ಸಾಮಾಜಿಕತೆಯೇ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅಲ್ಲಿ ಧ್ವನಿಪೂರ್ಣವಾಗಿ ತಮ್ಮ ತಾತ್ವಿಕತೆಗಳನ್ನ ಕಟ್ಟುವ ಪ್ರಯತ್ನಗಳನ್ನ ಅಲ್ಲಲ್ಲಿ ಮಾಡಿದ್ದಾರೆ ಕೂಡ. ಆದರೆ ಬಹುತೇಕ ಅವರು ವಾಚ್ಯಾರ್ಥಗಳ ಮೂಲಕ ವಸ್ತುನಿಷ್ಠವಾಗಿಯೇ, ಬಹಳ ನೇರವಾಗಿಯೇ ತಮ್ಮ ತಾತ್ವಿಕತೆಯನ್ನು ಮಂಡಿಸುವ ಪ್ರಯತ್ನಗಳನ್ನ ಅವರ ಬರಹಗಳಲ್ಲಿ ನಾವು ಗುರುತಿಸ್ಲಿಕ್ಕೆ ಸಾಧ್ಯವಿದೆ. ಯುಗಧರ್ಮಕ್ಕೆ ಅನುಗುಣವಾಗಿ ಸಾಹಿತ್ಯ ನಿರ್ಮಾಣವಾಗಬೇಕು ಅಂತ ಮಾತಾಡ್ತಾ, ಅದು ದೊರೆಯನ್ನಾಗಲಿ ದೇವರನ್ನಾಗಲಿ ಮೊರೆ ಹೋಗದೆ ಜನಪದವನ್ನ ಆಶ್ರಯಿಸಬೇಕು ಅಂತ ಮಾತಾಡ್ತಾರೆ. ಮನುಷ್ಯ ಕೇಂದ್ರಿತ ಅಥವಾ ಜೀವ ಕೇಂದ್ರಿತ ಅಂತ ನಾನು ಯಾವುದನ್ನ ಹೇಳಿದೆ, ಅದನ್ನೇ ಅನಕರು ಅವರು ಜನಪದವನ್ನ ಆಶ್ರಯಿಸಬೇಕು ಒಬ್ಬ ಲೇಖಕ ಅನ್ನೋದನ್ನ ಹೇಳ್ತಾ, ಅದು ಆಳುವ ವರ್ಗವನ್ನ ನಿರಾಕರಿಸುತ್ತಲೇ, ಕರ್ಮ ಸಿದ್ಧಾಂತವನ್ನ ನಿರಾಕರಿಸುತ್ತಲೇ. ಈ ಎರಡು ನೆಲೆಗಳು ಬಹಳ ಅಪಾಯಕಾರಿ ಅಂತ ಹೇಳ್ತಾರೆ. ಒಂದು ಕರ್ಮ ಸಿದ್ಧಾಂತ, ಇನ್ನೊಂದು ಪ್ರಭುತ್ವ ಅಂತ. ಇವೆರಡನ್ನು ಕೂಡ ಸಾರಾಸಗಟಾಗಿ ನಿರಾಕರಿಸುವ ಒಂದು ಬಹಳ ದೊಡ್ಡ ತಾತ್ವಿಕತೆಯನ್ನ ನಾವು ಪ್ರಗತಿಶೀಲ ಕಾಲಘಟ್ಟದ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಿದೆ. ಬರಹಗಾರರು ಮತ್ತೆ ಬರಹದ ನಿಲುವುಗಳನ್ನ ಇವರು ಮಾತನಾಡ್ತಾ ಪ್ರಗತಿಶೀಲ ಸಾಹಿತ್ಯದ ಧೋರಣೆಯಲ್ಲಿರಬೇಕಾದಂತಹ ತಾತ್ವಿಕತೆ ಯಾವುದು, ಏನಾಗಬೇಕು ಅನ್ನೋದನ್ನ ಮಂಡಿಸ್ತಾರೆ. ಬಹಳ ಮುಖ್ಯವಾದಂತಹ 3 ಅಂಶಗಳಲ್ಲಿ. ಜನಪದದಲ್ಲಿ ಶಕ್ತಿಗುಂದಿದಾಗ, ನೀತಿ ಅಳಿದಾಗ, ಸ್ಥೈರ್ಯ ಲಯವಾದಾಗ ಕವಿ ಅದಕ್ಕೆ ಶಕ್ತಿ, ನೀತಿ, ಸ್ಥೈರ್ಯ ನೀಡಬೇಕು. ಸಂಗ್ರಾಮದಿಂದ, ರೋಗದಿಂದ, ಆರ್ಥಿಕ ವಿಪನ್ನಾವಸ್ಥೆಯಿಂದ ಜನಪದ ಕಳೆಗುಂದಿ ಕಂಗೆಟ್ಟು ಕುಳಿತಾಗ ಕವಿ ತನ್ನ ಪಾಂಚಜನ್ಯ ಓದುತ್ತಾನೆ. ಬಾಳಿನಲ್ಲಿ ಜಿಹಾಸೆ ಮೀನ್ಸ್ ಬೇಸರ ಹೊಂದಿದವರ ಮನಸ್ಸಿನಲ್ಲಿ ಆಸೆಯಂಕುರಿಸುವಂತೆ ಮಾಡಬೇಕು ಅನ್ನುವ ಒಂದು ಅಂಶವನ್ನ ಮಂಡಿಸ್ತಾರೆ. ಎರಡನೇದು, ಬಡತನದ, ದಾರಿದ್ರ್ಯದ, ಮಿತವರಿಯದ ದುಡಿಮೆಯ, ಹೊಟ್ಟೆಗಾಗಿ ದೇಹ ಮಾರುವ ವ್ಯಾಪಾರದ ದುರಂತ ಚಿತ್ರಗಳನ್ನ ನೋಡಿದಾಗ ಮನಸ್ಸು ಮುದುಡುತ್ತದೆ, ನಿಜ. ಆದ್ರೆ ಹೃದಯಕ್ಕೆ ಅತೀವ ಯಾತನೆಯಾಗುತ್ತದೆಯೂ ಕೂಡ ನಿಜ. ಈ ಯಾತನೆಯನ್ನುಂಟು ಮಾಡಿ ತೃಪ್ತನಾಗುವುದಷ್ಟೇ ಕವಿಯ ಉದ್ಯಮವಲ್ಲ, ಕವಿಯ ಜವಾಬ್ದಾರಿ ಅಲ್ಲ ಅನ್ನೋದನ್ನ ಹೇಳ್ತಾ, ನಮ್ಮ ಯಾತನೆ ಕಳಕಳಿ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದನ್ನ ಮಾತಾಡ್ತಾ, ಮಾನವ ಜೀವನವನ್ನ ಅಧಪ್ಪತನಕ್ಕೆಳೆಯುತ್ತಿರುವಂತಹ ಪರಿಸ್ಥಿತಿಯನ್ನ ಸುಧಾರಿಸಬೇಕು, ಅಂಧಲೋಕದ ಕಣ್ಣು ತೆರೆಸುವ ಕೆಲಸವನ್ನ ಕವಿ ನಿರ್ವಹಿಸಬೇಕು ಅನ್ನುವ ಮತ್ತೊಂದು ಸಂಗತಿಯನ್ನ ಅನಕರು ಗುರುತಿಸ್ತಾರೆ. ಅದಷ್ಟೇ ಅಲ್ಲದೇನೆ ಕವಿ ಜನಪದದ ಗುರುವು, ಮಾರ್ಗದರ್ಶಕರು ಆಗಬೇಕು. ಲೋಕ ಬದುಕಿದರಲ್ಲವೇ ಅವನ ಕಾವ್ಯ ಬದುಕುವುದು ಅಂತ ಹೇಳ್ತಾರೆ. ಲೋಕ ಬದುಕಿದರಲ್ಲವೇ ಅವರ ಕಾವ್ಯ ಬದುಕುವುದು ಅನ್ನುವ ಮಾತನ್ನ ಹೇಳ್ತಾರೆ. ಈ ಮೂಲಕ ಅನಕರು ಅವರು ಒಂದು ರೀತಿಯಲ್ಲಿ ನಿಷ್ಠೂರವಾದಿಯಾಗಿ ಲೋಕವನ್ನ ವಿಮರ್ಶಿಸುತ್ತಲೇ ಶೋಷಣೆಯ ಹಲವು ಆಯಾಮಗಳನ್ನ ವಿವರಿಸುತ್ತಾ, ಆ ಶೋಷಣೆಯ ಆಯಾಮಕ್ಕೆ ಸಿಲುಕಿರ್ತಕ್ಕಂತಹ ಬಡವರು, ಶ್ರಮಿಕರು ಅಥವಾ ಮಹಿಳೆಯರನ್ನ, ಶೋಷಿತರನ್ನ
ಆ ಬಂಧನದಿಂದ ಬಿಡುಗಡೆಗೊಳಿಸಬೇಕೆನ್ನುವ ಬಹಳ ದೊಡ್ಡ ಕಾಳಜಿ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಆಯಾಮದ ಒಳಗಡೆ ಇದೆ ಅನ್ನೋದನ್ನ ಗುರುತಿಸ್ತಾ ಹೋಗ್ತಾರೆ. ನಿರಂಜನ ಅವರ ಪ್ರಗತಿಶೀಲ ಸಾಹಿತ್ಯ ಗೊತ್ತು ಗುರಿ ಎನ್ನುವ ಲೇಖನದ ಹಿನ್ನೆಲೆಯನ್ನ ಆ ಲೇಖನವನ್ನ ಓದಿದಾಗಲೂ ಕೂಡ ನಮಗೆ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಆಯಾಮಗಳು ಏನು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ. ನಿರಂಜನ ಅವರ ಈ ಬರಹ ನಮಗೆ ಯಾಕೆ ಮುಖ್ಯ ಅಂದ್ರೆ, ಪ್ರಗತಿಶೀಲ ಸಾಹಿತ್ಯ ಪಂಥ ಅದು ಒಂದು ರೀತಿ ಬಹಳ ವಿಶಿಷ್ಟವಾದದ್ದು. ಆ ಪಂಥದ ಒಳಗಡೆ ಗುರುತಿಸಿಕೊಂಡ ಪರಸ್ಪರ ಲೇಖಕರ ಒಳಗಡೆನೆ ಬಹಳ ದೊಡ್ಡ ವಿರೋಧಾಭಾಸಗಳು ಇದ್ವು, ಬಹಳ ದೊಡ್ಡ ಚರ್ಚೆಗಳು, ವಾಗ್ವಾದಗಳು ಕೂಡ ಇದ್ವು. ಹಾಗೇನೆ ಒಟ್ಟು ಪ್ರಗತಿಶೀಲ ಪಂಥದ ಬಗೆಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೂಡ ಎತ್ತಲಾಗಿತ್ತು. ಅಂತಹ ಪ್ರಶ್ನೆಗಳನ್ನ ಈ ಲೇಖನದ ಒಳಗಡೆ ಬಹಳ ಮುಕ್ತವಾಗಿ ಸ್ವೀಕರಿಸ್ತಾ ನಿರಂಜನ ಅವರು ಪ್ರಗತಿಶೀಲ ಸಾಹಿತ್ಯ ಪಂಥದ ಬಗೆಗೆ ನಿರ್ಮಾಣಗೊಂಡಿರುವ ಪ್ರಶ್ನೆಗಳನ್ನ ಮುಖಾಮುಖಿ ಆಗ್ತಾ, ಆ ಪ್ರಶ್ನೆಗಳನ್ನ ಉತ್ತರಗಳನ್ನ ಹೇಳ್ತಾ, ಆ ಉತ್ತರಗಳ ಮೂಲಕನೇ ನಿರಂಜನ ಅವರು ಆ ಪ್ರಗತಿಶೀಲ ಸಾಹಿತ್ಯ ಪಂಥದ ಬಹಳ ಮುಖ್ಯ ಲೇಖಕರಲ್ಲಿ ಒಬ್ಬರಾದ ನಿರಂಜನ ಅವರು ಆ ಉತ್ತರಗಳ ಮೂಲಕ ಆ ಸಾಹಿತ್ಯ ಪಂಥದ ತಾತ್ವಿಕತೆಯ ಆಯಾಮಗಳೇನು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಮಂಡಿಸ್ತಾರೆ. ಹಾಗಾದ್ರೆ ಆ ಪ್ರಶ್ನೆಗಳು ಯಾವುದು? ನಿರಂಜನ ಅವರು ಎತ್ಕೊಳ್ತಕ್ಕಂಥ ಪ್ರಶ್ನೆಗಳು ಆ ಪಂಥದ ಬಗೆಗೆ ಬಂದ ಪ್ರಶ್ನೆಗಳು. ಆರ್ಥಿಕ ಸಂಕಷ್ಟಗಳನ್ನ ಚಿತ್ರಿಸುವವರು ಮಾತ್ರ ಪ್ರಗತಿಶೀಲರು ಪುರಾತನ ಪರಂಪರೆಗಳನ್ನ ವಿರೋಧಿಸುವಂತವರು, ವಿದೇಶಿ ಸಾಹಿತ್ಯದ ಅನುಕರಣೆ ಮಾಡುವಂತವರು, ಪ್ರಗತಿಶೀಲರು ಅಶ್ಲೀಲ ಸಾಹಿತ್ಯವನ್ನ ಸೃಷ್ಟಿಸುವಂತವರು, ಪ್ರಗತಿಶೀಲ ಸಾಹಿತಿಗಳೆಲ್ಲ ನಾಸ್ತಿಕರು ಮತ್ತೆ ಮಾರ್ಕ್ಸ್ವಾದಿಗಳು ಅನ್ನುವ ಏನು ಆಪಾದನೆಗಳು ಸಹ ಪ್ರಗತಿಶೀಲ ಪಂಥದ ಬಗ್ಗೆ ಇದ್ವು, ಈ ಆಪಾದನೆಗಳನ್ನ ತುಂಬಾ ಸೂಕ್ಷ್ಮವಾಗಿ ಅವರು ಮುಖಾಮುಖಿ ಆಗ್ತಾ ಯಾರು ನಿರಂಜನ ಅವರು ಇವೆಲ್ಲವೂ ಕೂಡ ತಪ್ಪು ಕಲ್ಪನೆ ಮತ್ತು ಅಭಿಪ್ರಾಯಗಳು ಅನ್ನುವ ನಿಲುವುಗಳನ್ನು ಮಂಡಿಸ್ತಾ ಈ ಒಂದೊಂದು ಪ್ರಶ್ನೆಗಳಿಗೂ ಬಹಳ ಪ್ರಾಮಾಣಿಕವಾಗಿ ತಮ್ಮ ಉತ್ತರಗಳನ್ನ ಮಂಡಿಸ್ತಾ ಆ ಉತ್ತರಗಳ ಮೂಲಕನೇ ಪ್ರಗತಿಶೀಲ ಸಾಹಿತ್ಯದ ಒಟ್ಟು ತಾತ್ವಿಕತೆ ಏನು ಅನ್ನುವಂಥದ್ದನ್ನ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಜೀವನದ ನಿರೀಕ್ಷಣಾ ಅನುಭವಗಳನ್ನ ಕಲೆಯ ಮೂಸೆಯಲ್ಲಿ ಪುಟಕ್ಕಿಟ್ಟಾಗ ಮಾತ್ರ ಅದು ಸಾಹಿತ್ಯವಾಗ್ಲಿಕ್ಕೆ ಸಾಧ್ಯ. ಹಾಗೆ ಸಾಧ್ಯ ಆಗಿಲ್ಲ ಅಂದ್ರೆ ಆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಬರಿತಾ ಇರುವ ಸಾಹಿತ್ಯವನ್ನು ನಾವು ಪರಿಗಣಿಸಬೇಕಾಗಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಮಾನವೀಯತೆ, ಶಾಂತಿ ಪ್ರಿಯತೆ, ಸ್ನೇಹ ಭಾವನೆ, ಅನ್ಯಾಯಕ್ಕಿದಿರಾದ ಪ್ರತಿಭಟನೆ, ಅಂಧಾಭಿಮಾನಿಗಳ ಮೀರೋದು, ವಿಮರ್ಶಕರ ದೃಷ್ಟಿಯಿಂದ ಹಳೆಯದೆಲ್ಲವನ್ನ ಜನೋಪಯೋಗದ ಹೊರೆಗಲ್ಲಿಗೆ ತೀಡಿ ನಿಷ್ಪ್ರಯೋಜಕವಾದದ್ದನ್ನ ನಾವು ಬದಿಗಿರಿಸಬೇಕಾಗತ್ತೆ, ಅದನ್ನ ವಿಮರ್ಶಾತ್ಮಕವಾಗಿ ನೋಡ್ಬೇಕಾಗತ್ತೆ ಅನ್ನೋದನ್ನ ಇವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಅನುಕರಣೆ ಅನ್ನುವ ಆಪಾದನೆ ಇದೆಯಲ್ಲ, ಅದು ನಾನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾ, ನಮ್ಮ ಜಗತ್ತಿನ ಬೇರೆ ಬೇರೆ ದಿಕ್ಕುಗಳಿಂದ ಬರ್ತಕ್ಕಂತಹ ಬಹಳ ಮೌಲ್ಯಯುತವಾದಂತಹ ಸಂಗತಿಗಳನ್ನ ಸ್ವೀಕರಿಸಬೇಕಾಗತ್ತೆ, ಅದನ್ನ ವಿಸ್ತರಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಹೆಣ್ಣಿಗೆ ನಮ್ಮ ಸಮಾಜದಲ್ಲಾಗಿರುವ ಅನ್ಯಾಯವನ್ನ ಚಿತ್ರಿಸುವವರಾದರೂ ಕೂಡ ಕಾಮ ಪ್ರಚೋದನೆಯ ಉದ್ದೇಶದಿಂದ ಪ್ರಗತಿಶೀಲ ಸಾಹಿತ್ಯದ ಬಹುತೇಕ ಲೇಖಕರು ತಮ್ಮ ಕೃತಿಗಳನ್ನ ರಚಿಸಿಲ್ಲ. ಆ ಮೂಲಕ ಅವರು ಹೆಣ್ಣಿನ ಸಮಸ್ಯೆಗಳನ್ನ, ಹೆಣ್ಣು ಅನುಭವಿಸ್ತಾ ಇರ್ತಕ್ಕಂಥ ಅನ್ಯಾಯದ ಸಂಗತಿಗಳನ್ನ ಮಂಡಿಸುವ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಅವರು ಎತ್ಕೊಂಡಂತ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತಾ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ಆಯಾಮಗಳನ್ನ ಅವರು ವಿವರಿಸುವಂತದ್ದನ್ನ ನಾವು ಗಮನಿಸ್ತೀವಿ. ಹಾಗೇನೆ ಪ್ರಗತಿಶೀಲ ಸಾಹಿತಿಗಳ ಒಂದು ಸಮ್ಮೇಳನದಲ್ಲಿ ಘೋಷಣೆಗಳನ್ನ ಅವರು ಮಂಡಿಸ್ತಾರೆ. ಆ ಘೋಷಣೆಗಳಲ್ಲಿಯೂ ಕೂಡ ಬಹಳ ಮುಖ್ಯವಾದಂತಹ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ಆಯಾಮಗಳು ಏನು, ಎಂಥದ್ದು ಅನ್ನುವಂಥದ್ದು ಕೂಡ ಸ್ಥೂಲವಾಗಿ ಅವರು ಅಲ್ಲಿ ಮಂಡಿಸಿರುವಂಥದ್ದನ್ನ ನಾವು ಗಮನಿಸ್ತೀವಿ. ಕೆಲವು ಘೋಷಣೆಗಳನ್ನ ಅವರು ಒಂದು ಸಮ್ಮೇಳನದಲ್ಲಿ ಪ್ರಗತಿಶೀಲ ಸಾಹಿತಿಗಳೆಲ್ಲರೂ ಕೂಡ ಅದನ್ನ ಮಂಡಿಸಿರುವಂಥದ್ದನ್ನ ನಾವು ಗಮನಿಸ್ತೀವಿ. 1945ರಲ್ಲಿ ಮದ್ರಾಸಿನ ಆಕಾಶವಾಣಿ ಕೇಂದ್ರದವರು ಏರ್ಪಡಿಸಿದಂತಹ ಉತ್ತಮ ಸಾಹಿತ್ಯವೆಂದರೇನು ಅನ್ನುವ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದಂತ ಕೈಲಾಸಂ ಅವರು ಆ ಹಿನ್ನೆಲೆಯಲ್ಲಿ ಮಾತನಾಡಿದ ಮಾತನ್ನ ನಿರಂಜನ ಅವರು ತಮ್ಮ ಲೇಖನದಲ್ಲಿ ಉಲ್ಲೇಖ ಮಾಡ್ತಾ, ಆ ಕೈಲಾಸಂ ಅವರ ಆ ಒಟ್ಟು ಚಿಂತನೆಗಳೇ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ಆಯಾಮವಾಗಿದೆ ಅನ್ನುವಂಥದ್ದನ್ನ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದರಲ್ಲಿ ಬಹಳ ವಿಸ್ತಾರವಾಗಿದೆ. ಅದು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೈಲಾಸಂ ಅವರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಸಮಾಜಕ್ಕೆ ಉಪಯೋಗವೋ ಅದೇ ಉತ್ತಮ ಸಾಹಿತ್ಯ.
ಸಾಹಿತ್ಯ ಆಗಲಿ ವಿಜ್ಞಾನ ಆಗಲಿ ಯಾರು ಯಾವ ದಾರಿನೇ ಹಿಡೀಲಿ, ನಾವು ಹುಟ್ಟಿದ ಸಮಾಜಕ್ಕೆ ಸಲ್ಲಿಸಬೇಕಾದ ಋಣ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಸಮಾಜಕ್ಕೆ ಉಪಯೋಗವಾಗಿರೋದೇ ಉತ್ತಮ ಸಾಹಿತ್ಯದ ಲಕ್ಷಣ ಅನ್ನುವ ಮಾತನ್ನ ನಿರಂಜನ ಅವರು, ಕೈಲಾಸಂ ಅವರ ಈ ಮಾತುಗಳನ್ನ ನಿರಂಜನ ಅವರು ಆ ಲೇಖನದಲ್ಲಿ ಉಲ್ಲೇಖ ಮಾಡ್ತಾ, ಇದು ನಮ್ಮ ಒಟ್ಟು ಪ್ರಗತಿಶೀಲ ಸಾಹಿತ್ಯದ ಬಹಳ ಮುಖ್ಯವಾದಂತಹ ತಾತ್ವಿಕತೆಯ ಆಯಾಮ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಪ್ರಗತಿಶೀಲ ಪಂಥದ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಿರಂಜನ ಅವರು, ಬದುಕನ್ನ, ದುಡಿಮೆಯನ್ನು ಪ್ರತಿಬಿಂಬಿಸುವುದು, ಚಿತ್ರಿಸುವುದು, ಪ್ರತಿಮೆಗಳಲ್ಲಿ, ಪಾತ್ರಗಳಲ್ಲಿ, ವ್ಯಕ್ತಿಗಳ ಮಾದರಿಗಳಲ್ಲಿ ಸತ್ಯವನ್ನ ಒಡಮೂಡಿಸುವುದು ಸಾಹಿತ್ಯದ ಕರ್ತವ್ಯ ಅಂತ ಹೇಳ್ತಾರೆ. ಈ ಮಾತು ಮ್ಯಾಕ್ಸಿಮ್ ಗಾರ್ಕಿಯವರ ಮಾತು. ಮ್ಯಾಕ್ಸಿಮ್ ಗಾರ್ಕಿಯವರ ಈ ಮಾತುಗಳನ್ನ ನಿರಂಜನ ಅವರು ಉಲ್ಲೇಖ ಮಾಡ್ತಾ, ಹೇಗೆ ಪ್ರಗತಿಶೀಲ ಸಾಹಿತ್ಯ ಪಂಥ ಅದರ ತಾತ್ವಿಕತೆಯನ್ನ ರೂಪಿಸಿಕೊಳ್ಳಬೇಕು ಅನ್ನುವ ಬಹಳ ಮುಖ್ಯವಾದಂತ ಸಂಗತಿಗಳನ್ನ ಅವರು ಮಂಡಿಸ್ತಾ ಹೋಗ್ತಾರೆ. ಪ್ರಗತಿಶೀಲ ಸಾಹಿತ್ಯ ಅಂದ ತಕ್ಷಣನೇ ಕತೆ, ಕಾದಂಬರಿಯಲ್ಲಿಗೆ ಮಾತ್ರ ನಮ್ಮ ಚರ್ಚೆಗಳನ್ನ ನಾವು ಸೀಮಿತಗೊಳಿಸ್ತೀವಿ. ಆದ್ರೆ ಆ ಕಾಲಘಟ್ಟದಲ್ಲಿ, ಆ ಪ್ರಗತಿಶೀಲ ಪಂಥದ ಸಂದರ್ಭದಲ್ಲಿ ಕೆಲವು ಕಾವ್ಯಗಳು ಕೂಡ ಬಂದಿರುವಂತದ್ದನ್ನ ಗುರುತಿಸ್ತಾ, ಅಡಿಗರು ನವ್ಯದಕ್ಕೆ ಅವರು ಗುರುತಿಸ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಪ್ರಗತಿಶೀಲ ಪಂಥದ ಮೂಲಕನೇ ಕಾವ್ಯದ ಎಳೆಗಳನ್ನ ಮಂಡಿಸಿದ್ದನ್ನ ಅವರು ಹೇಳ್ತಾ ಹೋಗ್ತಾರೆ. ಗೋಪಾಲಕೃಷ್ಣ ಅಡಿಗ, ರಾಮಚಂದ್ರ ಶರ್ಮಾ, ಗಂಗಾಧರ ಚಿತ್ತಾಲ, ಸೂರಮ್ಯ ಕೊಂಡಿ ಇವರ ಕಟ್ಟುವೆವು ನಾವು, ಕಾಲದ ಕರೆ, ಹೃದಯ ಗೀತ ಅನ್ನುವ ಕಾವ್ಯದ ಒಳಗಡೆ ಹೇಗೆ ಪ್ರಗತಿಶೀಲ ಪಂಥದ ತಾತ್ವಿಕತೆಯ ಆಯಾಮಗಳಿದಾವೆ ಅನ್ನುವಂತ ಒಂದು ಸಂಗತಿಗಳನ್ನ ಗುರುತಿಸುವ ಪ್ರಯತ್ನಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿ ಪ್ರಗತಿಶೀಲ ಕತೆ ನೋಡಿ, ನಾನು ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಪುರುಷ ಅಹಂಕಾರದ ಕಾಮುಕ ದೌರ್ಜನ್ಯಕ್ಕೆ ಬಲಿಯಾದ ಮಾತು ಬಾರದ ಮೂಕಿ ಹೆಣ್ಣು ಮಗಳಾದಂತಹ ಕಾಣಿಯ ಸಂಕಟದ ಕಥನವನ್ನ ನಿರೂಪಿಸುವ ನಿರಂಜನರ ಕೊನೆಯ ಗಿರಾಕಿ ಇರಬಹುದು. ಉಳ್ಳವರು ಮತ್ತೆ ಇಲ್ಲದವರೆಂಬ ಸಾಮಾಜಿಕ ವರ್ಗ ವ್ಯವಸ್ಥೆಯ ಅಸಮಾನತೆಯ ದುರಂತವನ್ನ ಕಟ್ಟಿಕೊಡುವ ಬಸವರಾಜ್ ಕಟ್ಟಿಮನಿಯವರ ಗಿರಿಜಾಖಂಡ ಸಿನಿಮಾ ಇರಬಹುದು. ಉಳಿಗಮಾನ್ಯ ವ್ಯವಸ್ಥೆಯ ದರ್ಪ ಮತ್ತು ಕೇಣಿದಾರರ ಅಸಹಾಯಕತೆ, ಮತೀಯವಾದದ ಕ್ರೌರ್ಯವನ್ನ ವಿವರಿಸುವಂತಹ ಕೊರಡ್ಕಲ್ ಶ್ರೀನಿವಾಸರಾವ್ ಅವರ ಧನಿಯರ ಸತ್ಯನಾರಾಯಣ ಕಥೆ ಇರಬಹುದು. ಭೂಮಿ ಹಕ್ಕಿನ ಪ್ರಶ್ನೆಗಳನ್ನ ಮಂಡಿಸುವಂತಹ ಚದುರಂಗ ಅವರ 4 ಮೊಳ ಭೂಮಿ ಅನ್ನುವಂತಹ ಕತೆ ಇರಬಹುದು. ಹಾಗೇನೆ ಬಹಳ ಮುಖ್ಯವಾಗಿ ಉಳ್ಳವರ ಆತ್ಮಾವಲೋಕನದ ಪ್ರಶ್ನೆಗಳನ್ನ, ಚಪ್ಪಲಿ ಹೊಲೆಯುವ ಕಾಯಕದ ರಾಚನ, ಅಸಹಾಯಕ ಮನಸ್ಸಿನ ಸಂದಿಗ್ಧತೆ, ಸಂಕೀರ್ಣತೆಯ ಮೂಲಕ ಅದನ್ನ ಚಿತ್ರಿಸುವ ಭಾರತಿ ಪ್ರಿಯ ಅವರ ಮೋಚಿ ಕತೆ ಇರಬಹುದು. ಮಾನವನ ಕಣ್ಣು ತೆರೆಯಲು ಮಾನವ ಸಾಯಬೇಕೆ ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಂದ್ರವಾಗಿಟ್ಕೊಂಡೆ ತಾರಾಸು ಅವರು 0 - 0 = 0 ಎನ್ನುವ ಕಥೆಯ ಮೂಲಕ ಅವರು ಮಂಡಿಸಿರುವಂತ ಆಶಯ ಇರಬಹುದು. ಇಂತಹ ಅನೇಕ ಕಥೆಗಳ ಮೂಲಕ ಪ್ರಗತಿಶೀಲ ಸಾಹಿತಿಗಳು ಸಾಹಿತ್ಯವು ಸಾಮಾಜಿಕ ಅಸಮಾನತೆ, ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಯ ನೆಲೆಗಳನ್ನ ಶೋಧಿಸುತ್ತಲೇ ಅವುಗಳ ವಿರುದ್ಧದ ಪ್ರತಿರೋಧವನ್ನ ಮಂಡಿಸುವುದರ ಜೊತೆಗೆ ಸಮಸಮಾಜದ, ಮಾನವೀಯ ಸಮಾಜದ ಅಸ್ತಿತ್ವದ ಸಾಧ್ಯತೆಯನ್ನು, ಅದರ ಆಶಯವನ್ನ ಚರ್ಚಿಸಬೇಕು. ಆ ಮೂಲಕ ಸಾಹಿತ್ಯದ ತಾತ್ವಿಕತೆಯನ್ನು ನಾವು ಕಂಡುಕೊಳ್ಬೇಕು ಅನ್ನುವ ಮಾತನ್ನ ಪ್ರತಿಪಾದಿಸ್ತಾ ಹೋಗ್ತಾರೆ. ಇನ್ನು ಕಾದಂಬರಿಯ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ರೆ ಶ್ರೀರಂಗರ ಪ್ರಕೃತಿ, ವಿಶ್ವಾಮಿತ್ರನ ಸೃಷ್ಟಿ, ಅನಾದಿ ಅನಂತ ಅನ್ನುವ ಕಾದಂಬರಿಗಳಿರಬಹುದು. ಹಾಗೇನೆ ಚಿರಸ್ಮರಣೆ, ಹಾಗೇನೆ ಸ್ವತಂತ್ರದೆಡೆಗೆ, ನಗ್ನ ಸತ್ಯ, ರಕ್ತರಾತ್ರಿ, ಹೇಮಂತಗಾನ ಈ ಕಾದಂಬರಿಗಳನ್ನ ನೀವು ಗಮನಿಸ್ತಾ ಹೋದ್ರೆ ಶೋಷಕ ಶೋಷಿತ ವರ್ಗ ಸಂಬಂಧಗಳ ಸಂಕೀರ್ಣತೆಯನ್ನ ವಿವರಿಸುತ್ತಲೇ ಉತ್ತಮ ಬದುಕಿಗಾಗಿ ಹಂಬಲಿಸುವಂತ ಕಟ್ಟಿಮನಿಯವರ ಜ್ವಾಲಾಮುಖಿಯ ಮೇಲೆ, ಹಾಗೇನೆ ವಸಾಹತುಶಾಹಿ, ಬಂಡವಾಳಶಾಹಿ, ಉಳಿಗಮಾನ್ಯ ಪದ್ಧತಿ, ಪ್ರಭುತ್ವಶಾಹಿ ವ್ಯವಸ್ಥೆಯ ವಿರುದ್ಧದ ರೈತರ, ಶೋಷಿತರ, ಪ್ರಗತಿಪರ ಮನಸ್ಸುಗಳ ಪ್ರತಿರೋಧವನ್ನ ಮಂಡಿಸುತ್ತಾ ಶೋಷಣೆಯ ಕಾರಣಗಳನ್ನು ಶೋಧಿಸುವ, ಆರ್ಥಿಕ ಮತ್ತೆ ಸಾಮಾಜಿಕ ಅಸಮಾನತೆ ಇಲ್ಲದಂತಹ ಒಂದು ಮಾನವೀಯ ಸಮಾಜಕ್ಕಾಗಿ ಹಂಬಲಿಸುವಂತಹ ಕೈಯೂರಿನ ಹೋರಾಟಗಾರರ ಕಥನವಾಗಿರುವ ನಿರಂಜನರ ಚಿರಸ್ಮರಣೆ ಇರಬಹುದು. ವಸಾಹತುಶಾಹಿ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧವನ್ನ ಮಂಡಿಸುವಂತ ಕಟ್ಟಿಮನಿಯವರ ಸಂಗೊಳ್ಳಿ ರಾಯನಾಯಕ, ನಿರಂಜನ ಅವರ ಕಲ್ಯಾಣ ಸ್ವಾಮಿ ಅಪರಂಪಾರ ಅನ್ನುವಂತ ಕಾದಂಬರಿಗಳಿರಬಹುದು. ಮೇಲ್ವರ್ಗ ಮತ್ತು ಕೆಳವರ್ಗಗಳ ಸಾಮಾಜಿಕತೆಯನ್ನ ಮುಖಾಮುಖಿಯಾಗಿಸುವುದರ ಜೊತೆಗೆ ಮೇಲ್ವರ್ಗದ ಅಧಪತನವನ್ನ, ಕೆಳವರ್ಗದ ಉನ್ನತಿಕೆಯನ್ನ ಚಿತ್ರಿಸುತ್ತದೆ.
ಸಾಮಾಜಿಕ ಪರಿವರ್ತನೆಯ ಆಶಯವನ್ನ ಮಂಡಿಸುವಂತ ಶ್ರೀರಂಗರ ಪ್ರಕೃತಿ ಅನ್ನುವ ಕಾದಂಬರಿ ಇರಬಹುದು. ಕಾರ್ಮಿಕರ ಸಂಘರ್ಷಾತ್ಮಕವಾದಂತ ಸಂಗತಿಗಳನ್ನ ಮಂಡಿಸುತ್ತಲೇ ಕಾರ್ಮಿಕರ ಹಕ್ಕೊತ್ತಾಯದ ಪ್ರಶ್ನೆಗಳನ್ನ, ದಲಿತರ ಹಕ್ಕೊತ್ತಾಯದ ಪ್ರಶ್ನೆಗಳನ್ನ ವೈಚಾರಿಕ ನೆಲೆಯಲ್ಲಿ ಮಂಡಿಸುವ ಚದುರಂಗರ ಸರ್ವಮಂಗಳ, ಉಯ್ಯಾಲೆ ಮತ್ತು ವೈಶಾಖ ಕಾದಂಬರಿಗಳನ್ನ ನೀವು ಗಮನಿಸಬಹುದು. ಆ ಹಿನ್ನೆಲೆಯಲ್ಲಿ ವ್ಯಾಸರಾಯ ಬಲ್ಲಾಳರ ಹೇಮಂತಗಾನ ಮತ್ತು ಬಂಡಾಯ ಕಾದಂಬರಿಗಳನ್ನು ಕೂಡ ನಾವು ಗಮನಿಸಬಹುದು. ಹೀಗೆ ವೈಚಾರಿಕ ಸ್ವರೂಪವುಳ್ಳಂತಹ ಸಾಮಾಜಿಕ ಸಂಘರ್ಷದ ಪ್ರತಿಪಾದನೆ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಆಯಾಮವಾಗಿದೆ ಅನ್ನೋದನ್ನ ಈ ಎಲ್ಲ ಕಾದಂಬರಿಗಳು ನಮ್ಗೆ ಹೇಳ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಶ್ರೀರಂಗರ ಹರಿಜನ್ವಾರ, ಶೋಕಚಕ್ರ, ನಿರಂಜನರ ನಾವು ಮನುಷ್ಯರು ಅನ್ನುವ ನಾಟಕದ ಹಿನ್ನೆಲೆಯಲ್ಲೂ ಕೂಡ ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಆಯಾಮಗಳನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕತೆಯ ಒಳಗಡೆ ಇರ್ತಕ್ಕಂಥ ಮಿತಿಗಳನ್ನು ಕೂಡ ನಾನು ಒಂದಷ್ಟು ಇಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೇನೆ. ಸಮಯ ಇಲ್ಲದೆ ಇರೋದ್ರಿಂದ ಅದನ್ನ ನಾನು ಕೈಬಿಟ್ಟು, ನಿರಂಜನ ಅವರ ಬಹಿಷ್ಕಾರ ಅಂತ ಒಂದು ಕತೆ ಇದೆ. ಆ ಕತೆ ಒಳಗಡೆ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳು, ವಿಧವಾ ಹೆಣ್ಣು ಮಗಳು, ಗಂಡ ತೀರ್ಕೊಳ್ತಾನೆ. ತೀರ್ಕೊಳ್ಳುವ ಸಂದರ್ಭದಲ್ಲಿ ಗರ್ಭಿಣಿಯಾಗಿರ್ತಾಳೆ. ಆ ವಿಧವಾ ಹೆಣ್ಣು ಮಗಳನ್ನ ತನ್ನ ಕಾಮುಕತೆಗೆ ಬಳಸ್ಕೊಳ್ಬೇಕು ಅಂತ ಹುನ್ನಾರ ಹೂಡುವ ಒಬ್ಬ ಪುರೋಹಿತನ ಹುನ್ನಾರಕ್ಕೆ ಆಕೆ ಮಣಿಯೋದೇ ಇಲ್ಲ. ಆಗ ಆ ಪುರೋಹಿತ ಅವಳ ಮೇಲೆ ಒಂದು ಅನೈತಿಕತೆಯ ಆಪಾದನೆಗಳನ್ನ ಹೊರಿಸ್ತಾನೆ. ಇವಳು ಅನೈತಿಕಕ್ಕೆ ಒಳಗಾಗಿ ಗಂಡ ತೀರ್ಕೊಂಡ ಮೇಲೆ ಗರ್ಭಿಣಿಯಾಗಿದ್ದಾಳೆ ಅಂತ ಆ ಆಪಾದನೆಯನ್ನು ಹೊರಿಸೋದ್ರ ಮೂಲಕ ಆ ಒಂದು ಏನು ಆ ವ್ಯವಸ್ಥೆ ಆ ಗರ್ಭಿಣಿ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡುತ್ತೆ. ಅದು ಬಹಿಷ್ಕಾರ ಅನ್ನುವ ಕತೆ ಒಳಗಡೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಇಂತಹ ಸಂಕೀರ್ಣವಾದಂತ ಸಾಮಾಜಿಕವಾದಂತ ಸಂಗತಿಗಳನ್ನು ಮಂಡಿಸೋದ್ರ ಮೂಲಕ ಪ್ರಗತಿಶೀಲ ಪಂಥದ ಲೇಖಕರು ಅದರ ತಾತ್ವಿಕತೆಯ ಆಯಾಮಗಳನ್ನ ಜೀವ ಕೇಂದ್ರಿತ ಸಾಮಾಜಿಕತೆಯ ನೆಲೆಯಲ್ಲಿ ಒಂದು ಪ್ರಾಮಾಣಿಕವಾಗಿ ಅಥವಾ ಪರಿಣಾಮಕಾರಿಯಾಗಿ ಮಂಡಿಸುವ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ ಅಂತ ಹೇಳ್ತಾ, ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ, ಕೇಳಿಸಿಕೊಂಡ ತಮಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಧನ್ಯವಾದ.